ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿ ಆಶಾ. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಟಾಪಿಕ್, ನಿಮ್ಮ ಆಸೆ ನೆರವೇರುವ ಸೂಚನೆ ಸಿಕ್ಕಿದೆಯೇ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ, ಅಥವಾ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ನೀವೇನೋ ಒಂದು ಆಸೆ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವಿಷಯಕ್ಕೆ ಒಂದು ಸಂಕಲ್ಪ ಮಾಡಿರ್ತೀರ, ಒಂದು ದೈವಶಕ್ತಿನ ನಂಬಿರ್ತೀರ, ಅಥವಾ ನೀವು ಒಂದು ಪ್ರಾರ್ಥನೆ ಇಟ್ಟು ತುಂಬ ದಿನಗಳಿಂದ ಅದಾಗದೇ ಇರ್ಬೋದು. ಅಂದರೆ ಒಂದು ಪ್ರೇರಣಾದಾಯಕದಿಂದ ಅಥವಾ ಆಗಿರ್ಬೋದು, ಅಥವಾ ದಿವ್ಯ ಶಕ್ತಿ ಅಥವಾ ನಿಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಇದೆಯಾ? ಇಲ್ಲಿ ನಿಮಗೆ ಏನಾದರೂ ಒಂದು ಸೂಚನೆ ಸಿಗುತ್ತಾ? ಬ್ರಹ್ಮಾಂಡದಿಂದ ನಿಮಗೆ ಯಾವ ಸಂಕೇತಗಳು ಸಿಗ್ತಾ ಇರ್ಬೋದು? ನಿಮಗೆ ಒಂದು ಅತ್ಯಂತ ಶಕ್ತಿಶಾಲಿ ಸಂದೇಶ ಏನಾದರೂ ಇದೆಯಾ ಇಲ್ಲಿ ಅನ್ನೋದು ನಿಮಗೆ ತುಂಬಾ ಯೋಚನೆಯಲ್ಲಿ ಕಾಡ್ತಿರ್ಬೋದು, ಅಥವಾ ಯೋಚನೆಯೇ ಮಾಡ್ತಾ ಇರ್ಬೋದು. ನನಗೇನಾದರೂ ನೀವು ಹುಡುಕ್ತಾ ಇರ್ಬೋದು, ನನಗೆ ಯಾವಾಗ ಆಗುತ್ತೆ, ನನ್ನ ಸಂಕಲ್ಪ ಯಾವಾಗ ಈಡೇರುತ್ತೆ, ಇದು ಆಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ತುಂಬ ದಿನಗಳಿಂದ ಒಂದು ಬಯಸ್ತಾ ಇರುವಂಥ ಆಸೆ ಮತ್ತು ಪ್ರಾರ್ಥನೆ ಅಥವಾ ಸಂಕಲ್ಪ. ಈ ಸಮಯದಲ್ಲಿ ಅದೇನು ನಿಮ್ಮ ಹತ್ತಿರದಲ್ಲಿದೆಯಾ? ಅದು ಆಗ್ತಾ ಇದೆಯಾ? ಈ ತಿಂಗಳಲ್ಲಿ ಆಗುತ್ತಾ, ಅಥವಾ ಮುಂದಿನ ತಿಂಗಳಲ್ಲಿ ಆಗುತ್ತಾ, ಈ ವಾರದಲ್ಲಿ ಆಗುತ್ತಾ, ಅಥವಾ ಈ ವೀಕಲ್ಲಿ ಆಗುತ್ತಾ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇರುವಂಥದ್ದು. ಅದನ್ನು ತಿಳಿಯಲು ಪ್ರಕೃತಿ ಮಾತೆ ನಿಮಗೆ ಏನಾದರೂ ಸೂಚನೆಗಳನ್ನು ನೀಡ್ತಾ ಇದ್ದಾರಾ, ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಏನಾದರೂ ನಿಮಗೆ ಆ ಸೂಚನೆಗಳನ್ನು ನೀಡ್ತಾ ಇದ್ದಾರಾ ಅಲ್ವಾ? ನೀವು ಹುಡುಕ್ತಾ ಇರುವಂತಹ ಕ್ವಶನ್ಗೆ ಇಲ್ಲಿ ಆನ್ಸರ್ ನಿಮಗೆ ಸಿಗಬಹುದು. ಓಕೆನಾ? ಇಲ್ಲಿ ನೀವು ಮನಸ್ಫೂರ್ತಿಯಾಗಿ ನಿಮ್ಮ ಮನಸ್ಸಲ್ಲಿರುವಂತಹ ದೈವ ಯಾವುದೇ ಆಗಿರ್ಬೋದು, ಒಬ್ಬ ಗುರುಗಳಾಗಿರ್ಬೋದು, ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು, ಅಥವಾ ನೀವು ಆಧ್ಯಾತ್ಮಿಕವಾಗಿ ನೀವು ಯಾರನ್ನು ಆಸೆಯಿಂದ, ಅಂದರೆ ನೀವು ಆಧ್ಯಾತ್ಮಿಕವಾಗಿ ಏನಾದರೂ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ ಅಂತ ಹೇಳಿದರೆ, ಇಲ್ಲಿಯೂ ಸಹಿತ ನಿಮಗೆ ಒಂದು ದೈವಶಕ್ತಿ, ಇಲ್ಲಿ ಏಂಜಲ್ಸ್ ನಂಬರ್ಸ್ ಆಗಿರ್ಬೋದು, ಅಥವಾ ನೀವು ಅಂದರೆ ನೀವು ಯಾವುದೋ ದೇವತೆಗಳನ್ನು ನಂಬಿರ್ತೀರ, ಅಥವಾ ಆದಿಶಕ್ತಿ, ಅಥವಾ ದುರ್ಗಾಮಾತಾ, ಅಥವಾ ಚೌಡೇಶ್ವರಿ, ಅಥವಾ ರಾಯರು, ಹೀಗೆ ಸಾಯಿಬಾಬಾ, ಈ ರೀತಿಯಾದಂತಹ ನೀವು ದೇವರುಗಳನ್ನು ಗುರುಗಳನ್ನು ನಂಬಿರ್ತೀರ. ಓಕೆನಾ? ಅವರಿಂದ ನಿಮಗೆ ಏನಾದರೂ ಸೂಚನೆಗಳು ನಿಮ್ಮ ಎದುರಿಗೆ ಕಾಣ್ತಿರುತ್ತೆ. ಓಕೆನಾ? ಅದು ನಿಮಗೆ ಸರಿಯಾಗಿ ನೀವು ಅದನ್ನು ನೋಡಿ ಅದು ಏಂಜಲ್ಸ್ ಆಗಿರ್ಬೋದು, ಗುರುಗಳಾಗಿರ್ಬೋದು, ನಮಗೆ ಕೊಡ್ತಿರ್ತಾರೆ, ನಮಗೊಂದು ಶೈನ್ ಕೊಡ್ತಿರ್ತಾರೆ. ಓಕೆನಾ? ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ನೀವು ಹೋಗೋ ಹಾದಿಲಾಗಿರ್ಬೋದು, ಅಥವಾ ನೀವು ಹೋಗ್ತಾ ಇರುವಂತಹ ಜಾಗದಲ್ಲಿ ನಿಮಗೆ ಒಂದು ದೇವಸ್ಥಾನ ಕಾಣ್ತಿರ್ಬೋದು, ಅಥವಾ ಒಂದು ಮೂರ್ತಿ ಕಾಣ್ತಿರ್ಬೋದು. ಅವ್ರು ನಿಮಗೆ ಹೇಳ್ತಿರ್ಬೋದು, ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದೀನಿ ಅಂತ. ಅದು ನಿಮಗೆ ತೋರಿಸ್ತಾ ಇರುತ್ತೆ. ಪದೇ ಪದೇ ನಂಬರ್ಸ್ ಕಾಣ್ತಾ ಇರೋದಂತಾಗಿರ್ಬೋದು, ಪದೇ ಪದೇ ದೇವ್ರ ಫೋಟೋ ಕಾಣ್ತಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನೇಲೇ ನಿಮಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಖುಷಿ, ಈ ರೀತಿಯಾದಂತಹ ವಿಚಾರಗಳು ಸಹಿತ ನಿಮಗೆ ತಿಳಿತಿರ್ಬೋದು. ಆದರೆ ನಿಮಗೆ ಅದನ್ನು ಅನಲೈಸ್ ಮಾಡೋಕ್ಕೆ ಆಗದೆ ಇದ್ದಾಗ ನಿಮಗೆ ಅಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಈ ರೀಡಿಂಗ್ ಏನಾದರೂ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದರೆ ನಿಮಗೆ ಈ ರೀಡಿಂಗ್ ಆಗಿರುತ್ತೆ. ಓಕೆನಾ? ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. Okay. Page of Swords, Ace of Wands, the Chariot, Ten of Swords, Queen of Cups. ಓಕೆ, ಇಲ್ಲಿ ನಿಮಗೆ ಶೈನಿಂಗ್ ಅಂದರೆ ಬ್ರಹ್ಮಾಂಡ ನಿಮಗೆ ಸೂಚನೆಗಳನ್ನ ಕೊಡ್ತಾನೆ ಬಂದಿದೆ. ಓಕೆನಾ? ನ್ಯೂ ಬಿಗಿನಿಂಗ್ ಆಗುತ್ತೆ, ನಿಮಗೊಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ನೀವು ಅಂದ್ಕೊಂಡಿರೋದು, ನೀವು ಸಂಕಲ್ಪ ಏನು ಮಾಡಿದ್ದೀರಾ ಅದಾಗುತ್ತೆ ಅಂತ ಹೇಳಿ ಪದೇ 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 ನಿಮಗೆ ಒಂದು ಶೈನ್ ಮುಖಾಂತರ ತೋರಿಸ್ತಾ ಇದೆ. ಹೇಗೆ ತೋರಿಸ್ತಾ ಇದೆ? ಏಂಜಲ್ಸ್ ನಿಮಗೆ ಕಾಣ್ತಾ ಇದ್ದಾರೆ. ಓಕೆನಾ? ನೀವು ಹೋಗ್ತಾ ಇರೋ ದಾರಿಲಾಗಿರ್ಬೋದು, ನೀವು ಹೋಗ್ತಾ ಇರುವಂತಹ ಜಾಗದಲ್ಲಾಗಿರ್ಬೋದು, ನಿಮಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪಕ್ಷಿ ಕಾಣ್ತಾ ಇರುವಂಥದ್ದು, ಅಥವಾ ಏಂಜಲ್ಸ್ ಫೆದರ್ ಇರುತ್ತಲ್ವ, ಅದು ನಿಮಗೆ ಕಾಣ್ತಾ ಇರುವಂಥದ್ದು, ಅದು ನಿಮಗೆ ಪದೇ ಪದೇ ಹೇಳ್ತಾ ಇದೆ, ನೀನು ಹಿಂದೆ ಹೋಗಿ ಯೋಚನೆ ಮಾಡೋದು ಬೇಡ. ಅಂದರೆ ನೀವು ಹಿಂದೆ ಫಾಸ್ಟ್ ಲೈಫಿಂದ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಹಿಂದೆ ಆಗಿರೋ ಘಟನೆನೇ ಹೆಚ್ಚು ಯೋಚನೆ ಮಾಡ್ತಿರೋದ್ರಿಂದ ಅದು ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀ ಹಳೇದನ್ನು ಬಿಟ್ಟು ಹೊರಗೆ ಬಾ.
ಹಳೆದನ್ನು ಬಿಟ್ಟು ನೀವು ಹೊರಗೆ ಬಂದರೆ ನಿನ್ನ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ನೋಡ್ತೀಯ. ನಿನ್ನ ಲೈಫಲ್ಲಿ ನೀನು ಅಂದ್ಕೊಂಡಿರುವಂಥ ಗುರಿನ ತಲುಪ್ತೀಯ. ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ, ಒಂದು ಹೊಸ ಅಪರ್ಚುನಿಟಿಗಳು ಬರ್ತಾ ಇದ್ದಾವೆ, ಅಥವಾ ಪಾರ್ಟ್ನರ್ ಹೊಸದಾಗಿ ನಿಮಗೆ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುವಂಥದ್ದಾಗಿರ್ಬೋದು, ಅಥವಾ ನೀವು ಸಕ್ಸಸ್ಸನ್ನು ನೋಡೋದಕ್ಕೆ ಫೈನಾನ್ಷಿಯಲ್ ಗ್ರೋತ್ ಆಗ್ತಾ ಇರ್ಬೋದು, ಅಥವಾ ನ್ಯೂ ಬಿಗಿನಿಂಗ್ ಆಗ್ತಾ ಇಷ್ಟು ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ. ಓಕೆನಾ. ಏಂಜಲ್ಸ್ ನಿಮಗೆ ಹೇಳ್ತಾ ಇರೋದಿದ್ದೇನೆ, ನೀವು ಹಿಂದೆ ಏನೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀರಾ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಓಕೆನಾ, ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಬಟ್ ನೀವು ಅದರಿಂದ ಹೊರ ಬನ್ನಿ. ನೀವು ಅನುಭವಿಸಿರುವಂತಹ ಎಲ್ಲ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಪ್ರತಿಯೊಂದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಗೊಂದಲದಲ್ಲಿ ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಪದೇ ಪದೇ ಅದನ್ನೇ ರೀಕಾಲ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಮುಂಬರುವಂತಹ ಎಷ್ಟೋ ಅಪರ್ಚುನಿಟಿಗಳಾಗಿರ್ಬೋದು, ಮುಂದೆ ಬರುವಂಥ ಎಷ್ಟೋ ಖುಷಿಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ನಿಮಗೆ ಹೊಸದಾಗಿ ಏನೋ ಆಗಬೇಕಾಗಿದೆ, ಅಥವಾ ಒಂದು ಕೆಲಸ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದನ್ನು ಪ್ರಾರಂಭ ಮಾಡುವಂತಹ ಐಡಿಯಾಸ್ಗಳು ಸಹಿತ ನಿಮ್ಮಲ್ಲಿ ಬರ್ತಾ ಇರ್ಬೋದು. ಓಕೆನಾ. ಈ ರೀತಿ ಆದಾಗ ಏನಾಗ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಏಂಜಲ್ಸ್ ಪದೇ 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 ರೀಕಾಲ್ ಮಾಡ್ತಾ ಇರುತ್ತೆ, ಪದೇ ಪದೇ ಎದುರಿಗೆ ಕಾಣ್ತಾ ಇರುತ್ತೆ. ಅಂದರೆ ನಿಮಗೆ 111 111 ಕಾಣ್ತಾ ಇರುವಂಥದ್ದು, ಅಥವಾ 777 ಕಾಣ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಪ್ರಕೃತಿಯಿಂದ ಏನಾದರೂ ಚಿಹ್ನೆಗಳು ಕಾಣ್ತಾ ಇರ್ಬೋದು. ಅಂದರೆ ಯಾವುದೋ ಒಂದು ಸಿಹಿ ಸುದ್ದಿ ಬರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಎದುರಿಗೆ ಪದೇ ಪದೇ ನೀವು ಪರಿಚಯನೇ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಅಚಾನಕ್ಕಾಗಿ ಬಂದು ನಿಂತಿರುವಂಥದ್ದಾಗಿರ್ಬೋದು. ಓಕೆನಾ. ನಿಮಗೆ ಅದು ಹೇಳ್ತಾ ಇರುತ್ತೆ, ನೀವು ಅಂದ್ಕೊಂಡಿರೋದು ಯಾವ ಸಂಕಲ್ಪ ಏನು ಅಂದ್ಕೊಂಡಿದ್ರೆ ನೀವು ಅದು ಈಗ ಹೊಸದಾಗಿ ಇದಾಗ್ತಾ ಇರುವಂಥ, ಅಂದರೆ ನಿಮ್ಮ ಜೀವನಕ್ಕೆ ನ್ಯೂ ಬಿಗಿನಿಂಗ್ ಆಗ್ತಾ ಇರುವಂಥದ್ದು, ಅಂದರೆ ಸಂಕಲ್ಪ ಈಡೇರುವಂಥದ್ದು ಆಗ್ತಾ ಇದೆ. ಆದರೆ ನೀವು ಅದನ್ನು ಏನು ಮಾಡ್ತಾ ಇರೋದು ಅಂದರೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಹಿಂದೆ ಹೋಗೋದನ್ನು ಬಿಟ್ಟು ಮುಂದೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀವು ಹಿಂದೆ ನೋಡ್ತಾ ಇದ್ದೀರಾ. ಓಕೆನಾ. ಬರೀ ಹಿಂದೆ ಆಗಿರುವಂಥ ಎಷ್ಟೋ ಸವಾಲುಗಳು, ನೋವುಗಳು ನೀವು ಅನುಭವಿಸಿರೋದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಓಕೆನಾ. ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂತ ಹೇಳಿ, ಅದನ್ನು ಬಿಟ್ಟು ನೀವು ಮುಂದೆ ಬನ್ನಿ. ನಿಮ್ಮ ಜೀವನಕ್ಕೆ ಒಂದು ಹೊಸ ಅಪರ್ಚುನಿಟಿಗಳಿದೆ. ನಿಮಗೆ ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮಗೆ ನೀವು ಅಂದ್ಕೊಂಡಿರೋದು ಏನಾದರೂ ನಿಮ್ಮ ಮನಸ್ಸಲ್ಲಿ, ನನಗೆ ಇದೇ ಆಗಬೇಕು, ಇದೇ ಜಾಬ್ ಆಗಬೇಕು, ಇದೇ ವ್ಯಕ್ತಿ ನನ್ನ ಜೀವನದಲ್ಲಿ ಬರಬೇಕು, ಅಥವಾ ಇದೇ ವ್ಯಕ್ತಿಯಿಂದ ನನ್ನ ಜೀವನ ಹೀಗಾಗಿದೆ, ಇದು ಆ ವ್ಯಕ್ತಿ ಬದಲಾಗ್ತಾನ ಅಥವಾ ಬದಲಾಗೋದಿಲ್ವಾ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗುತ್ತಾ, ಅಥವಾ ನಾನು ಮುಂದೆ ಹೋಗೋದಕ್ಕೆ ಏನು ದಾರಿ ಕೊಡ್ತೀರಾ ಅಂತ ಹೇಳಿ ನಿಮಗೆ ಸಂಖ್ಯೆಗಳನ್ನ ಕೊಡ್ತಾರೋ. ಥರ್ಡ್ ಪಾರ್ಟಿ ಸಿಚುವೇಶನ್ ಹೋಗುತ್ತಾ, ಮುಕ್ತಾಯ ಆಗುತ್ತಾ? ಹೌದು, ಇಲ್ಲಿ ಮುಕ್ತಾಯ ಆಗ್ತಾ ಇದೆ. ಓಕೆನಾ. ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರಿಂದ ನಿಮಗೆ ಅಂದರೆ ನ್ಯೂ ಬಿಗಿನಿಂಗ್ ಆಗ್ತಾ ಇರೋದು. ಅವ್ರಿಂದ ಒಂದು ಹಳೆ ಮುಕ್ತಾಯ ಆಗ್ತಾಯಿದೆ, ಹಳೇದು ಹೋಗ್ತಾ ಇದೆ, ಹೊಸದು ಬರ್ತಾ ಇದೆ. ಓಕೆನಾ. ಇಲ್ಲಿ ಹಳೇದು ಹೋಗಿ ನಿಮಗೆ ಬರಬೇಕಾಗಿರೋದು ಹೊಸದು. ಇಲ್ಲೇನು ಹೇಳ್ತಾ ಇದ್ದಾರಪ್ಪ ಅಂತ, ಎಲ್ಲ ನಿರ್ಧಾರಗಳು ಸಹಿತ ನಿಮ್ಮ ಕೈಯಲ್ಲೇ ಇದೆ. ಓಕೆನಾ. ಇಲ್ಲಿ ನಿಮಗೆ ಅಂತರಾತ್ಮ ಹೇಳ್ತಾನೆ ಇದೆ, ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಏನಾಗೋದಿಲ್ಲ, ಏನೆಲ್ಲ ನೀವು ನೋಡ್ತಾ ಇದ್ದೀರಾ, ಇದು ಸರಿಯಾ, ಇದು ತಪ್ಪು ಅನ್ನೋದನ್ನು ನಿಮ್ಮ ಎದುರಿಗೆ ನಿಮಗೆ ಒಂದು ಸಾಯಿಬಾಬಾ ಆಗಿರ್ಬೋದು, ರಾಯರಾಗಿರ್ಬೋದು, ಅಥವಾ ನಿಮಗೆ ದುರ್ಗಾ ಮಾತೆ ಹೇಳಿರ್ಬೋದು, ನಿಮ್ಮ ಕನಸಲ್ಲಿ ಏನಾದರೂ ನಿಮಗೆ ಒಂದು ಭಯ ಬೀಳುವಂಥದ್ದಾಗಿರ್ಬೋದು, ಅಥವಾ ನೀವು ಏನೋ ಒಂದು ಕನಸು ಕಾಣ್ತಾ ಇರ್ಬೋದು, ಆ ಕನಸಲ್ಲೇ ನಿಮಗೆ ಆ ಸೂಚನೆಗಳನ್ನು ಕೊಡ್ತಿರ್ಬೋದು. ನೀವು ಅಂದ್ಕೊಂಡಿರುವಂಥದ್ದು ನಿಮಗೆ ನಿಮ್ಮ ಜೀವನದಲ್ಲಿ ಆಗುತ್ತೆ. ನೀವು ಧೈರ್ಯವಾಗಿ ಮುನ್ನುಗ್ಗೋದನ್ನು ಕಲೀರಿ. ನಿಮ್ಮ ನಿರ್ಧಾರಗಳು ಏನಿದೆ ಆ ನಿರ್ಧಾರವನ್ನು ಕೈಗೊಳ್ಳಿ. ಆ ನಿರ್ಧಾರದ ಮೇಲೆ ನೀವು ಏನು ಫೋಕಸ್ ಮಾಡ್ತಾ ಇದ್ದೀರಾ ಅದೇ ನಿಮ್ಮ ಜೀವನದಲ್ಲಿ ಆಗೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನು ಕ್ವೀನ್ ಆಫ್ ಕಪ್ಸ್ ಅಂದರೆ ನೀವು ಪದೇ 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 ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಹಳೇದು ಅದನ್ನೇ ಯೋಚನೆ ಮಾಡ್ತಾ ಕೂರೋದು, ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು, ನನ್ನ ಜೀವನದಲ್ಲಿ ಇದೇ ಆಗೋದು, ನನ್ನ ಹಣೆ ಬರನೇ ಇಷ್ಟು, ನಾನು ಏನು ಮಾಡಲಿ, ನಾನು ಏನು ಮಾಡ್ಕೊಂಡು ಹೋಗಲಿ, ಇದು ಸರಿಯಾಗುತ್ತಾ, ಇದು ಸರಿಯಾಗೋದಿಲ್ವ, ನನ್ನ ಪ್ರೀತಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ, ನನ್ನ ನಂಬಿಕೆಗೆ ಯಾರೂ ನನಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ನಾನೇ ಎಲ್ಲರನ್ನೂ ನೋಡ್ಕೋಬೇಕು, ನಾನೇ ಯಾಕೆ ಈ ಥರ ಇರಬೇಕು, ಈ ರೀತಿಯಾದಂತಹ ಯೋಚನೆಗಳನ್ನು ತುಂಬಾ ಇದು ಮಾಡ್ಕೊಂಡಿರೋ. ಬಟ್ ಅಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಏಂಜಲ್ಸ್ ನಿಮಗೆ ಹೇಳ್ತಾ ಇರೋದೇನು, ನಾವು ನಿಮ್ಮ ಜೊತೆಗಿದ್ದೀವಿ, ನಾನು ನಿನ್ನ ಪ್ರೊಟೆಕ್ಷನ್ ಮಾಡ್ತಾಯಿದ್ದೀನಿ, ಮತ್ತು ನಿನಗೆ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ.
ಓಕೆನಾ. ಅದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊ. ನೀ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ಏನು ನಿರ್ಧಾರ ತಗೋಬೇಕು. ಓಕೆನಾ. ಇಲ್ಲಿ ಅವರೇ ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಎದುರಿಗೆ ಇಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಮತ್ತು ಒಂದು ಹೊಸ ಸುದ್ದಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ನಿಮಗೇನೋ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಆದರೆ ಅದನ್ನು ನಿರ್ಧಾರ ತಗೋಬೇಕಾಗಿರೋದು ನೀವು. ಓಕೆನಾ. ಸಕ್ಸಸ್ ಇದೆ, ಮುಂದೆ ಸಕ್ಸಸ್ ಇದೆ, ನಿಮ್ಮ ಕೈಯಲ್ಲಿ ಏನಾಗಬೇಕು ಎಲ್ಲದೂ ನಿಮಗೆ ಸಪೋರ್ಟ್ ಇದೆ, ನಿಮಗೆ ದೈವಶಕ್ತಿ ಪ್ರೊಟೆಕ್ಷನ್ ಇದೆ. ಓಕೆನಾ. ಆದರೂ ಸಹಿತ ನೀವು ಯೋಚನೆಯಲ್ಲಿ ಮುಳುಗಿದ್ದೀರ. ಅದರಿಂದ ಸ್ವಲ್ಪ ಮುಂದೆ ಬನ್ನಿ, ಯೋಚನೆ ಬಿಟ್ಟು ಮುಂದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ನೀವು ಮತ್ತೆ ಇನ್ನೂ ಏನೇನು ನಿಮ್ಮ ಲೈಫಲ್ಲಿ ನಿಮಗೆ ಯಾವೆಲ್ಲ ಸೂಚನೆಗಳನ್ನು ಕೊಡ್ತಾ ಇದೆ, ಬ್ರಹ್ಮಾಂಡ ನಿಮಗೆ ಯಾವ ರೀತಿ ಇನ್ನು ಮೆಸೇಜಸ್ನ ಕೊಡ್ತಾ ಇದೆ. ಓಕೆ ಓಕೆ ಇಲ್ಲಿ ನಿಮಗೆ ಇನ್ನೂ ಒಂದು ಏನು ಸೂಚನೆ ಕೊಡ್ತಾ ಇದೆಪ್ಪ ಅಂತ ಹೇಳಿದರೆ, ಏಂಜಲ್ಸ್ ನಿಮಗೆ ನಿಮ್ಮ ಜೊತೆನೇ, ಅಂದರೆ ನೀವು ಹೋಗ್ತಾ ಇರೋವಂಥ ದಾರಿಲಿ ಆಗಿರ್ಬೋದು, ಅಥವಾ ನೀವು ಕೂತಿರುವಂಥ ಜಾಗದಲ್ಲಿ ಆಗಿರ್ಬೋದು, ಒಂದು ಬರ್ಡ್ಸ್, ಓಕೆನಾ, ಬಟರ್ಫ್ಲೈ ನಿಮ್ಮ ಎದುರಿಗೆ ಬರುವಂಥದ್ದು, ಒಂದು ಚಿಟ್ಟೆ ನಿಮ್ಮ ಎದುರಿಗೆ ಬರುವಂಥದ್ದು, ಅಥವಾ ನೀವು ಚಿಟ್ಟೆ ನೋಡ್ತಾ ಇರುವಂಥದ್ದು ಆಗಿರ್ಬೋದು, ಹೀಗೆ ನಿಮಗೆ ಕಾಣ್ತಾ ಇರುವಂಥದ್ದು, ಹೀಗೆ ನಿಮಗೆ ಸೂಚನೆಗಳನ್ನ ಕೊಡ್ತಾ ಇದೆ. ಅಕಸ್ಮಾತಾಗಿ ನೀವು ಹೋಗ್ತಾ ಇರೋವಂಥದ್ದು ಏನೋ ಒಂದು ದಾರಿ ಇರುತ್ತೆ, ಆ ಕೆಲಸಕ್ಕೆ ನೀವು ಹೋಗಿರ್ತೀರ, ಅಲ್ಲಿ ನಿಮಗೆ ಅಡೆತಡೆ ಆಗಿರುತ್ತೆ. ಯಾಕೆಂದರೆ ಆ ಕೆಲಸ ಅದು ನಿಲ್ತಾ ಇದೆ ಅಂತ ಹೇಳಿದರೆ ಮುಂದೆ ಯಾವುದೋ ಬೇರೆ ಅವಕಾಶ ನಿಮಗೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸಫರ್ ಪಡೋವಂಥದ್ದು ಏನಿಲ್ಲ. ನೀವು ಪ್ರೀತಿ ಮಾಡಿರುವಂತಹ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಇಲ್ಲಿ ಜಸ್ಟಿಸ್ ಬರ್ತಾ ಇದೆ. ಹೌದು, ನಿಮ್ಮ ಜೀವನದಲ್ಲಿ ತುಂಬಾ ನೋವುಗಳನ್ನು ನೋಡಿದ್ದೀರಾ, ತುಂಬಾ ಕಷ್ಟಗಳನ್ನು ನೋಡಿದ್ದೀರಾ. ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಒಂದು ನ್ಯಾಯ ಸಿಗುತ್ತೆ. ನಿಮ್ಮಲ್ಲಿ ಇನ್ನೂ ಒಂದು ಏನು ಬಿಡಬೇಕಾಗಿದೆಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂಥ ಹಠವನ್ನು ಬಿಡಬೇಕಾಗುತ್ತೆ, ಈಗೋ ಅನ್ನೋದು ಬಿಡಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಕೆಟ್ಟ ಅಭ್ಯಾಸ ಏನಪ್ಪ ಅಂದರೆ ಕೋಪ, ಸಿಟ್ಟು, ಈ ರೀತಿಯಾದಂಥದ್ದನ್ನು ನೀವು ಬಿಡಬೇಕಾಗುತ್ತೆ. ಓಕೆನಾ. ನಿಮಗೆ ದಾರಿಗೆ ಒಂದು ಸಕ್ಸಸ್ ಅನ್ನೋದಿದೆ. ಒಂದು ನೀವು ಹೋಗ್ತಾ ಇರುವಂತಹ ದಾರಿಯಲ್ಲಿ ನೀವು ಎಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ್ರಿ, ಅದಕ್ಕೆ ಒಂದು ನ್ಯಾಯ ಸಿಗುವಂಥದ್ದು. ಓಕೆನಾ. ಓಕೆ. ಇಲ್ಲಿ ನಾನು ಅದೇ ಅಂದ್ಕೊಂಡು ನೋಡಿ, ಇಲ್ಲಿ ಹೇಗೆ ಬಂದಿದೆ, ಹ್ಯಾರೋ ಪಾಯಿಂಟ್ ಬಂದಿದೆ. ನಿಜವಾಗ್ಲೂ ನೀವು ನಂಬಿರುವಂತಹ ದೈವಶಕ್ತಿ ನಿಮ್ಮನ್ನು ಖಂಡಿತವಾಗಿ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿಮಗೆ ಅದು ಸೂಚನೆ ಕೊಡ್ತಾ ಇದೆ. ನೀವೇನು ಸಂಕಲ್ಪ ಮಾಡಿದ್ದೀರಾ, ನೀವು ಏನೆಲ್ಲ ಆಸೆನ ಇಟ್ಕೊಂಡಿದ್ದೀರಾ, ಯಾವುದಕ್ಕೆಲ್ಲ ನೀವು ನನ್ನ ಕನಸು ಈಡೇರುತ್ತಾ ಅಂತ ನೀವು ಏನು ಕೇಳ್ತಾ ಇದ್ದೀರಿ, ಖಂಡಿತವಾಗಿಯೂ ಈ ತಿಂಗಳಾಗಿರ್ಬೋದು, ಅಥವಾ 8 ದಿನದಲ್ಲಾಗಿರ್ಬೋದು, ಅಥವಾ 8 ವಾರದಲ್ಲಾಗಿರ್ಬೋದು, ನಿಮಗೆ ಅದು ಸಕ್ಸಸ್ಸನ್ನು ಕೊಡ್ತಾ ಇದೆ. ನಿಮಗೊಂದು ಸೂಚನೆಯನ್ನು ಕೊಡ್ತಾ ಇದೆ. ನೀವು ಕಂಡಂಥ ಕನಸು ಈಡೇರ್ತಾ ಇದೆ. ನೀವು ಯಾರಿಂದ ನೋವನ್ನು ಪಡ್ತಾ ಇದ್ದೀರಾ, ಅವರು ನಿಮ್ಮ ಆ ವ್ಯಕ್ತಿಯಿಂದ ದೂರ ಆಗುವಂಥದ್ದು, ಮೂರನೇ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಅನುಭವಿಸ್ತಾ ಇದ್ರಿ ಅಂದರೆ ಖಂಡಿತವಾಗಿಯೂ ಅವರು ಇದರಿಂದ ಮುಕ್ತಾಯ ಆಗುವಂಥದ್ದು. ಇಲ್ಲಿ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇರೋದು ಒಂದು ದೈವಶಕ್ತಿ, ಒಂದು ದುರ್ಗಾ ಆಗಿರ್ಬೋದು, ಕಾಳಿ ಮಾತೆ ಆಗಿರ್ಬೋದು, ಒಂದು ಆದಿಶಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದೆ, ನಿಮ್ಮ ಬೆನ್ನೆಲುಬಾಗಿ ನಿಂತಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ ಯಾವ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಆಸೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ಸಂಕಲ್ಪ ನಿಮ್ಮ ಎದುರಿಗೆ ಇದೆ. ಓಕೆನಾ. ನಿಮ್ಮ ತುಂಬ ದೂರ ಇಲ್ಲ, ಅದು ಹತ್ತಿರದಲ್ಲೇ ಇದೆ. ನೀವೇನು ಅಂದ್ಕೊಂಡಿದ್ದೀರಾ, ಏನೆಲ್ಲ ನೀವು ನೋಡಬೇಕು, ನೀವೇನೆಲ್ಲ ಆಸೆ ಪಟ್ಟಿದ್ದೀರಾ, ನಿಮ್ಮ ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರಲ್ಲಿ ಗ್ರೋತನ್ನಾಗಿರ್ಬೋದು, ಅಥವಾ ಹೊಸ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮಲ್ಲಿ ಆಸೆ ಕನಸುಗಳು ಎಷ್ಟು ಆಗ್ತಾಯಿದೆ, ಎಷ್ಟು ಇದರಿಂದ ನಿಮಗೆ ತೋರಿಸ್ತಾ ಇದೆ, ಒಂದು ಉತ್ಸಾಹದಿಂದ ಕಾಯ್ತಾ ಇದ್ದೀರಾ. ಅದು ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತಲ್ಲ, ಇಲ್ಲಿವರೆಗೂ ನೀವು ಏನು ಯೋಚನೆ ಮಾಡ್ತಾಯಿದ್ರೆ ಇವಾಗ ಒಂದು ಉತ್ಸಾಹದಿಂದ ಕಾಯ್ತಾ ಇದ್ದೀರಾ. ಅದು ಆಗುತ್ತೆ, ನಿಮ್ಮ ಎದುರಿಗೆ ಇದೆ, ನಿಮ್ಮ ಹತ್ತಿರದಲ್ಲೇ ಇದೆ, ತುಂಬ ದೂರ ಇಲ್ಲ ಅದು. ಓಕೆನಾ. ತುಂಬ ದೂರಗಳಿಂದ ಇಲ್ಲಿಯವರೆಗೂ ನೀವು ಕಾಯ್ತಾ ಬಂದಿದ್ದೀರ, ಖಂಡಿತವಾಗಿ ಈ ಆಸೆ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ಇಲ್ಲಿ 3 ಆಫ್ ಸಾರ್ಟ್ಸ್ ಬಂದಿದೆ, ಅಂದರೆ ನಿಮ್ಮ ನೋವಿಗೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ನೀವು ಅನುಭವಿಸಿರುವಂತಹ ಕಷ್ಟಕ್ಕೆ, ನೋವಿಗೆ ಇಲ್ಲಿ ಮತ್ತು ರಿಲೇಷನ್ಶಿಪ್ಗೆ ಬಂದಿದೆ. ಯಾರೆಲ್ಲ ಇಲ್ಲಿ ರಿಲೇಷನ್ಶಿಪ್ ಬಗ್ಗೆ ತುಂಬ ನೋವು ಪಡ್ತಾ ಇದ್ರಿ, ತುಂಬಾ ಕಷ್ಟಪಡ್ತಾ ಇದ್ರಿ, ಅಲ್ಲಿ ನಿಮಗೆ ಒಂದು ಬೆಲೆ, ಒಂದು ನ್ಯಾಯ ಸಿಗ್ತಾ ಇದೆ. ಓಕೆನಾ. ನೀವು ಪಟ್ಟಿರುವಂತಹ ಕಷ್ಟಕ್ಕೆ, ನೀವು ಪಟ್ಟಿರುವಂತಹ ಕಣ್ಣೀರಿಗೆ ನೀವು ನಂಬಿರುವಂತಹ ದೈವಶಕ್ತಿಯಿಂದ ಒಂದು ಪ್ರೊಟೆಕ್ಷನ್, ಒಂದು ರಕ್ಷಣಾ ಕವಚ ಅಂತಲೇ ಹೇಳ್ಬೋದು. ನಿಮ್ಮನ್ನು ಕಣ್ಣೀರು ಒರೆಸೋದಕ್ಕೆ ಆ ತಾಯಿ ಆಗಿರ್ಬೋದು, ನೀವು ನಂಬಿರುವಂತಹ ದೈವಶಕ್ತಿ ಆಗಿರ್ಬೋದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಿಮ್ಮನ್ನು ಕಾಯ್ತಾ ಇದೆ.
ಆ ವ್ಯಕ್ತಿಯಿಂದ ನಿಮ್ಮನ್ನು ತುಂಬಾ ಕಾಯ್ತಾ ಇದೆ. ಓಕೆನಾ? ಹೇಳಿದ ಹಾಗೆ ನೀವು ನಿಮ್ಮ ಜೀವನ ಒಂದು ಹಿಂಗೆ ಅಂದರೆ ನೀವು ನಂಬಿರುವಂತಹ ದೈವಶಕ್ತಿ, ಇವರೇ ನನ್ನ ಪ್ರಪಂಚ, ಇದೇ ನನ್ನ ಜೀವನ, ಇದಕ್ಕಿಂತ ನನಗೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಮನಸ್ಥಿತಿ ಏನಿದೆ ಅಂದರೆ ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅದು ಖಂಡಿತವಾಗೂ ತುಂಬ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಓಕೆನಾ? ನಿಮ್ಮ ಸಂಕಲ್ಪ ಆದಷ್ಟು ಬೇಗ ಈಡೇರ್ತಾ ಇದೆ ಅಂತ ಅನ್ನೋದನ್ನು ಸಹಿತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಚ್ಚರಿಕೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಿಮಗೆ ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ನೋವು ಕೊಡ್ತಾ ಇದ್ದಾರೆ, ಏನೋ ಒಂದು ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅದು ಒಂದು ಕರ್ಮ ಅನ್ನೋದಿರುತ್ತೆ. ಓಕೆನಾ? ಕರ್ಮ ರಿಟರ್ನ್ ಆದೇ ಆಗುತ್ತೆ. ನಿಮಗೆ ಒಂದು ಇವತ್ತು ಕಣ್ಣೀರು ಹಾಕ್ಸಿದ್ದಾರೆ ಅಂದರೆ ಅದು ಅವರಿಗೆ ಕರ್ಮ ರಿಟರ್ನ್ ತಪ್ಪಿದ್ದಲ್ಲ. ಓಕೆನಾ? ಹಾಗಾಗಿ ನೀವು ದೇವರನ್ನು ನಂಬಿ, ನಿಮ್ಮನ್ನು ನೀವು ನಂಬಿ, ನಿಮ್ಮ ಮನಸ್ಸನ್ನು ನಂಬಿ, ನಿಮ್ಮ ಅಂತರಾತ್ಮವನ್ನು ನಂಬಿ ಒಂದು ಭರವಸೆಯಿಂದ ಮುಂದೆ ಹೋಗಿ. ಓಕೆನಾ? ಇವತ್ತು ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಭಗವಂತನ ನಂಬಿ, ನೀವು ನಂಬಿರುವಂಥ ದೈವಶಕ್ತಿನ ನಂಬಿ. ಆ ರಿಟರ್ನ್, ಆ ಕರ್ಮ ಅನ್ನೋದು ಏನೈತೆ ಯಾರನ್ನೂ ಬಿಡೋದಿಲ್ಲ. ಓಕೆನಾ? ಹಾಗಾಗಿ ನಾನು ಇಲ್ಲಿ ಇನ್ನೂ ಒಂದು ಏನು ಗೈಡೆನ್ಸ್ ಬರ್ತಾ ಇದೆಪ್ಪ ಅಂತ, ನಿಮ್ಮ ಜೀವನದಲ್ಲಿ ಒಂದು ಖುಷಿ ಬರ್ತಾ ಇದೆ, ಒಂದು ಸಂತೋಷ ಬರ್ತಾ ಇದೆ, ಒಂದು ವಿಶ್ ಫುಲ್ ಕಾರ್ಡ್ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದ ಒಂದು ಸಂಕಲ್ಪ ಏನಿದೆ, ನಿಮ್ಮ ಆಸೆ ಏನಿದೆ, ನಿಮ್ಮ ಕೋರಿಕೆ ಏನಿದೆ, ಅದು ಸದ್ಯದರಲ್ಲಿ ಈಡೇರ್ತಾ ಇದೆ ಅಂತ ಹೇಳಿ ಇಲ್ಲಿ ಬ್ರಹ್ಮಾಂಡ ಮತ್ತೆ ಅವರು ಒಂದು ಶೈನನ್ನು ಕೊಡ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೀವು ಹೇಳಬೇಕಾಗಿರೋದಷ್ಟೇ, ಕಮೆಂಟಲ್ಲಿ ನೀವು ಏನು ಹೇಳ್ತಾರೆ ಅಂದರೆ ಐ ಆಮ್ ಆಕ್ಸೆಪ್ಟೆಡ್. ಓಕೆನಾ? ಐ ಆಮ್ ಆಕ್ಸೆಪ್ಟೆಡ್, ನಾನು ಇದನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಜೀವನದಲ್ಲಿ ಸಕ್ಸಸ್ ಅಂದರೆ ನಾನು ಸಂಕಲ್ಪ ಏನು ಮಾಡ್ಕೊಂಡಿದ್ದೆ ಅದೆಲ್ಲ ನನ್ನ ಜೀವನದಲ್ಲಿ ಈಡೇರಿದೆ ಅಂತ ಹೇಳಿ ನೀವು ಮನಸ್ಸಲ್ಲಿ ಒಂದು ಅಫರ್ಮೇಷನ್ ಹಾಕಿದ್ರಿ ಅಂತ ಹೇಳಿದರೆ, ಇದು ಖಂಡಿತವಾಗಿಯೂ ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಜೊತೆನೇ, ನಿಮ್ಮ ಸುತ್ತನೇ, ನಿಮ್ಮ ಎದುರಿಗೆ ಇರುತ್ತೆ. ಅದು ಖಂಡಿತವಾಗಿಯೂ ನಿಮ್ಮನ್ನು ಇನ್ನೂ ನಿಮ್ಮ ಪ್ರೊಟೆಕ್ಷನ್ ಮಾಡುತ್ತೆ. ಹೆಲ್ತ್ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿಗಳು ಒಂದು ಸಂಕಲ್ಪ ಇಟ್ಕೊಂಡಿರ್ತೀರ, ಒಂದು ಆಸೆನ ಇಟ್ಕೊಂಡಿರ್ತೀರ, ಒಂದು ಕೋರಿಕೆನ ಇಟ್ಕೊಂಡಿರ್ತೀರ, ತುಂಬ ದಿನಗಳಿಂದ ಆಗಿರಲ್ಲ. ಅದು ನಿಮ್ಮ ಜೀವನದಲ್ಲಿ ಈಗ ಆಗ್ತಾಯಿದೆ. ತುಂಬ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. 8 ವಾರ ಆಗಿರ್ಬೋದು, ಅಥವಾ 8 ದಿನ ಆಗಿರ್ಬೋದು, ಅಥವಾ 8 ತಾಸಲ್ಲಾಗಿರ್ಬೋದು, ನಿಮ್ಮ ಸಂಕಲ್ಪ ಈಡೇರುವಂತಹ ಸಮಯ ಹತ್ತಿರದಲ್ಲಿದೆ. ಈ ಮೆಸೇಜನ್ನು ನೀವು ಕಮೆಂಟ್ ಮುಖಾಂತರ ಅಂದರೆ ಈ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ. ಐ ಆಮ್ ಆಕ್ಸೆಪ್ಟೆಡ್ ಅಂತ ಹಾಕಿ, ಇಲ್ಲ ಅಂದರೆ 111. ಓಕೆನಾ? 111 ಅಂತ ಹೇಳಿ ಕಮೆಂಟ್ ಮಾಡಿ ಈ ಎನರ್ಜಿನ ನೀವು ಪಡ್ಕೋಬೋದು. ಓಕೆ? ಥ್ಯಾಂಕ್ ಯು ದುರ್ಗಮ್ಮ, ಥ್ಯಾಂಕ್ ಯು ಸಾಯಿಬಾಬಾ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.